ಕೇವಲ ಅಂಬೇಡ್ಕರ್ ಅವರು ಬಹಳ ವಿದ್ವತ್ತನ್ನು ಹೊಂದಿರತಕ್ಕಂಥವರಾಗಿದ್ರು. ಆದರೆ ಆ ವಿದ್ವತ್ತಿನಿಂದ ಮಾತ್ರ ಅಲ್ಲ, ಅವರ ಜೀವನದಲ್ಲಿ ತಾವು ಏನು ಕಷ್ಟಗಳನ್ನು ಅನುಭವಿಸಿದ್ರು, ತಾವು ಏನು ನೋವುಗಳನ್ನು ಅನುಭವಿಸಿದ್ರು, ಅವತ್ತು ಏನು ಶೋಷಣೆಗಳನ್ನು ಕಂಡಿದ್ರು, ಏನು ಅಸಮಾನತೆ ಇತ್ತು, ಅವುಗಳಿಗೆಲ್ಲವೂ ಪರಿಹಾರವನ್ನ ಕೊಡತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಯಾವುದಾದ್ರೂ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ ಬಯಸ್ತೇನೆ. ಅವರು ಇಡೀ ಜೀವನ ಪರ್ಯಂತ ಸಮಾನತೆಯನ್ನು ತರಬೇಕು, ಪ್ರತಿಯೊಬ್ಬರಿಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ಕಾರಣಕ್ಕೆ ತಮ್ಮ ಜೀವವನ್ನು ಕೊಟ್ಟಿರ್ತಕ್ಕಂಥವ್ರು. ಅವ್ರ ಕುರಿತು ಹೇಳಿದ್ರು, ನಮ್ ಗುಣದಾಳ ಅವ್ರು ಹೇಳ್ತಕ್ಕಂಥ ಸಂದರ್ಭದೊಳಗೆ ಅವರು ಕಾನೂನು ಮಂತ್ರಿ ಆಗಿದ್ರು, ಅವರು ಈ ದೇಶದ ಪ್ರಧಾನ ಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆನೂ ಅವ್ರಿಗಿತ್ತು. ಆದ್ರೆ ಈ ದೇಶದ ದುರ್ದೈವ ನೋಡಿ, ಅವ್ರು ಚುನಾವಣೆಗೆ ನಿಂತ್ರೆ ಅಂತ ವ್ಯಕ್ತಿಗಳನ್ನ ಸಹಿತ ಸೋಲಿಸ್ತಾರ ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಅಂಬೇಡ್ಕರ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಅವ್ರನ್ನ ಸೋಲಿಸ್ತಾರೆ. ಸ್ವತಃ ಅವ್ರದೇ ಪಕ್ಷದವರೇ ಅವ್ರ ವಿರುದ್ಧ ಅಭ್ಯರ್ಥಿಯನ್ನು ಹಾಕಿ, ಕೇವಲ ಅದು ಅಭ್ಯರ್ಥಿ ಅಂದ್ರೆ ಎಂತವ್ರು ತಮ್ಮ ಕೈ ಕೆಳಗೆ ಪಿ ಅಂತ ಕೆಲಸ ಮಾಡ್ತಕ್ಕಂಥವ್ರನ್ನ ಹಾಕಿ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರಂತಂದ್ರ ವಿದ್ವತ್ಗೆ ಈ ದೇಶದೊಳಗೆ ಹಿಂದೆ ಬೆಲೆ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಇವತ್ತು ಏನಾದ್ರೂ ಅವ್ರಿಗೆ ಗೌರವವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಬಹುಶಃ ರಾಜಕಾರಣ ಆಗುತ್ತೆ ಅಂತಕ್ಕಂಥ ಕಾರಣದಿಂದ ನಾನು ಹೇಳೋದಕ್ಕೆ ಬಯಸೋದಿಲ್ಲ. ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜನಿಸಿರ್ತಕ್ಕಂಥ ಸ್ಥಳ, ಅವರು ಶಿಕ್ಷಣ ಪಡೆದಿರ್ತಕ್ಕಂಥ ಶಾಲೆ, ಅವರು ಓದಿರ್ತಕ್ಕಂಥ ವ್ಯಾಸಂಗ ಮಾಡಿರ್ತಕ್ಕಂಥ ವಿದೇಶದಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ಸ್ಥಳ, ಅವರು ನಿಧನ ಹೊಂದಿರತಕ್ಕಂಥ ಸ್ಥಳ, ಈ ರೀತಿ 5 ಸ್ಥಳಗಳನ್ನ ಪಂಚ ತೀರ್ಥಗಳನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಯಾವ್ದಾದ್ರು ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕ್ ಬಯಸ್ತೇನೆ. ಇವತ್ತು ಮಹಿಳೆಯರಿಗೆ ಸಮಾನತೆ ಸಿಗಬೇಕು ಅಂತಕ್ಕಂಥ ಕನಸನ್ನ ಅಂಬೇಡ್ಕರ್ ಅವರು ಏನ್ ಕಂಡಿದ್ರು, ಇವತ್ತು ಅದನ್ನ ಸಾಕಾರಗೊಳಿಸ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಅಂಬೇಡ್ಕರ್ ಅವರು ಎಷ್ಟೊಂದು ಅಪ್ಪಟ ರಾಷ್ಟ್ರಭಕ್ತರಾಗಿದ್ರು ಅಂತಕ್ಕಂಥದ್ದು ಸಹಿತ ನಾವು ನೋಡ್ಬೇಕಾಗುತ್ತೆ. ಒಂದು ಸಂದರ್ಭದೊಳಗೆ ಹೇಳ್ತಾರ ಅವರು, ವ್ಯಕ್ತಿ ಮತ್ತು ಸಮಾಜದ ಮಧ್ಯೆ ಏನಾದ್ರೂ ವ್ಯತ್ಯಾಸ ಬಂದಾಗ ನನ್ನ ಸ್ವಹಿತವನ್ನ ಬಲಿ ಕೊಟ್ಟು ಸಮಾಜದ ಹಿತಕ್ಕಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ. ಸಮಾಜದ ಹಿತ ಮತ್ತು ದೇಶದ ಹಿತದ ಮಧ್ಯೆ ಏನಾದ್ರೂ ವ್ಯತ್ಯಾಸ ಬಂದಾಗ ನನ್ನ ಸಮಾಜದ ಹಿತವನ್ನ ಬಲಿ ಕೊಟ್ಟು ರಾಷ್ಟ್ರದ ಹಿತಕ್ಕಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದನ್ನ ನಾವು ಇಲ್ಲಿ ಸ್ಮರಣೆ ಮಾಡ್ಕೋಬೇಕು. ಅವ್ರು ಹೇಳ್ತಾರೆ, ಒತ್ತು ಕೊಟ್ಟು ಹೇಳ್ತಾರೆ, ಪ್ರತಿಯೊಬ್ಬರು ಶಿಕ್ಷಣವಂತರಾಗಬೇಕು. ಏನಾದ್ರೂ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗ್ತಿದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅದನ್ನು ನಾವು ಅಕ್ಷರಶಃ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೇವಲ ನಾವು ಅವ್ರ ಜಯಂತಿಗೆ ನಾವು ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ ಕೂಡ. ಆದ್ರೆ ಗೌರವ ಸಲ್ಲಿಸುವುದು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅಷ್ಟೇ ಅಲ್ಲ, ಅವರ ಚಿಂತನೆಗಳನ್ನ, ಅವರ ಆದರ್ಶಗಳನ್ನ ಏನು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳೋದ್ರ ಮುಖಾಂತರ ನಾವು ಅವರಿಗೆ ಒಂದು ಗೌರವವನ್ನು ತರುವಂತ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಬಹಳ ಅಚ್ಚುಕಟ್ಟಾಗಿ ಅದ್ಭುತವನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ, ನನ್ನ ಎರಡು ಮಾತನ್ನು ಮುಗಿಸ